ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಜುಲೈ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ಹಾಗೂ ದ್ವಾದಶಿ ಎರಡೂ ಬರುತ್ತೆ. ವೃದ್ಧಿಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಈ 4 ಜನರಿಂದ ದೂರವಿರಬೇಕು ಅಂತ ಆಚಾರ್ಯ ಚ್ಯವನರು ಹೇಳ್ತಾರೆ. ಚ್ಯವನರು ರೋಮಶ ಮಹರ್ಷಿಗಳು ಈ ಧರ್ಮರಾಯನಿಗೆ ಅರಣ್ಯಕಾಂಡ, ಈ ಒಂದು ಜೂಜಿನಲ್ಲಿ ಸೋತು ಅಲ್ಲೊಂದು 12 ವರ್ಷ ಪ್ಲಸ್ 1 ವರ್ಷ ಅಜ್ಞಾತವಾಸ, 12 ವರ್ಷ ಕಾಡಿನ ವಾಸ, ವನವಾಸ ಹೋಗಬೇಕು ಅಂತ ನಿರ್ಧಾರ ಆಗಿರುತ್ತೆ. ಅಲ್ಲಿ ಬಂದಾಗ ನಾರದರು, ರೋಮಶ ಮಹರ್ಷಿಗಳು, ಹಲವಾರು ಋಷಿ ಪರಂಪರೆಯೇ ಧರ್ಮರಾಯರ ಜೊತೆಲಿದ್ದು ನಿತ್ಯ ಒಂದು ಬೋಧನೆಗಳು, ಚಿಂತನೆಗಳು. ಹೀಗೆ ಒಮ್ಮೆ ಯಮುನಾ ನದಿಯ ತೀರಕ್ಕೆ ಬಂದಾಗ ಈ ಸ್ಥಳದಲ್ಲಿ ಒಂದು ಸ್ನಾನ ಪೂಜೆ ಮಾಡ್ಕೊಳ್ಳಪ್ಪ ಅಂತ ರೋಮಶ ಮಹರ್ಷಿಗಳು ಹೇಳ್ತಾರೆ. ಅಂಥ ಒಂದು ಶಕ್ತಿ ಇಲ್ಲೇನಿದೆ, ಇಲ್ಲಿ ಸ್ನಾನ ಮಾಡಿ ಅಲ್ಲೊಂದು ಪೊಟರೆ ಇದೆಯಲ್ಲ, ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡು. ಮಹರ್ಷಿಯೋರ್ವರು ವೀರಾಸನದಲ್ಲಿ ಕುಳಿತು ಜಪ ಮಾಡಿದಂಥ ಒಂದು ಕ್ಷೇತ್ರ. ಇಡೀ ವಿಶ್ವಕ್ಕೆ ಒಂದು ಸಾಧ್ವಿಮಣಿ ಯಾವ ರೀತಿ ಇರಬೇಕು ಅನ್ನುವುದನ್ನು ತೋರಿಸ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ತಾರೆ. ಯಾವುದದು ಅಂತ ಕೇಳ್ತಾರೆ, ಯಾರದು ಅಂತ ಕೇಳ್ತಾರೆ. ಅದುವೇ ಆಚಾರ್ಯ ಚ್ಯವನರು, ಚ್ಯವನ ಮಹರ್ಷಿಗಳು. ಅವರು ಒಂದು ವಿಶೇಷ ತಪಸ್ಸಲ್ಲಿ ಕೂತಿರ್ತಾರೆ ವೀರಾಸನದಲ್ಲಿ. ಈ ಹನುಮ ಕೂತಿರ್ತಾನೆ, ನೀವು ಗಮನಿಸಿ ನೋಡಿ. ಶ್ರೀರಾಮಚಂದ್ರರ ಸಾನ್ನಿಧ್ಯದಲ್ಲಿ ಹನುಮ ಕೂತಿರ್ತಾನೆ. ಎಡಗಾಲು ನೆಲಕ್ಕೆ ತಾಗಿಸಿ ಬಲಗಾಲು ಮೇಲೆ ಕೆಟ್ಕೊಂಡು ಕೆಳಗಡೆ, ಎಡಗಾಲು ಕಾಣಿಸದ ಹಾಗೆ ಸದಾ ರಾಮರನ್ನೇ ಹೀಗೆ ನೋಡ್ತಾ ಕೂತಿರ್ತಾನೆ. ಅದುವೇ ವೀರಾಸನ. ಆ ವೀರಾಸನದಲ್ಲಿ ಕುಳಿತು ಕಣ್ಣು ರೆಪ್ಪೆಯನ್ನ ಹೊಡೆಯದೆ ತೆಗೆದು ತಪಸ್ಸಲ್ಲಿ ಕುಳಿತಿರ್ತಾರೆ ಎಷ್ಟೋ ಸಂವತ್ಸರಗಳು. ಈ ತಪಸ್ಸಿನ ಮಹಿಮೆಗೆ ಏನಾಗುತ್ತೆ ಅಂದ್ರೆ ಮೂಳೆ ಚಕ್ಕಳ ಆಗ್ಬಿಡುತ್ತೆ, ರಕ್ತ ಒಣಗೋಗುತ್ತೆ, ಚರ್ಮ ಒಣಗೋಗುತ್ತೆ. ಬರೀ ಮೂಳೆಗಳಾಯಿತು, ಬರೀ ಕಣ್ಣುಗಳು ಮಾತ್ರ ಪೂರ್ತಿ ಒಂದು ಪೊಟೆರೆ ಬೆಳ್ಕೊಬಿಡುತ್ತೆ. 2 ಕಣ್ಣುಗಳು ಮಾತ್ರ ಬೆಳಕು. ಅವ್ರ ಕಣ್ಣೇ ಮುಚ್ಚಲ್ಲ. ಭಗವಂತನ ಧ್ಯಾನದಲ್ಲಿ ನಿರಂತರವಾಗಿ ತಪಸ್ಸಿನಲ್ಲಿ ಇದು ಬಿಟ್ಟಿರ್ತಾನೆ. ಆ ವನಕ್ಕೆ ಒಂದು ಮಹಾರಾಜ ತನ್ನ ಪರಿವಾರದವರ ಜೊತೆ ಅಲ್ಲಿಗೆ ಬರ್ತಾನೆ, ತನ್ನ ಮಗಳ ಜೊತೆ. ಆಕೆಯ ಹೆಸರು ಸುಕನ್ಯಾ ಅಂತ. ಅಲ್ಲಿ ಒಂದು ಕಲ್ಯಾಣಿ, ಆಟ ಊಟ. ಒಬ್ಬ ರಾಜ ಅಂತ ಹೇಳಿದ ಮೇಲೆ ಯೋಚನೆ ಮಾಡಿ ನೋಡಿ, ಈ ಮಗಳು ಏನ್ ಮಾಡ್ತಾಳೆ, ಆಗ ತಾನೇ ಪ್ರಾಪ್ತ ವಯಸ್ಕ ಬಂದಿರತಕ್ಕಂಥ ಮಗಳು, ದಿವ್ಯ ತೇಜಸ್ಸು ಸುಕನ್ಯಾ. ತರ ಮಿಂಚು ಹುಳುವಿನಂತ ತೇಜಸ್ಸು, ಬೆಳಕಿನ ತೇಜಸ್ಸು. ತನ್ನ ಸಖಿಯರ ಜೊತೆ ಆಡ್ತಾ ಏನಿದು ಅಂತ ಹೀಗೆ ಬಂದಾಗ ಪೊಟರೆ ಒಳಗಡೆಯಿಂದ 1-2 ಮಿಂಚುಗಳು ಹೊಡಿತಾ ಇರುತ್ತೆ. ಏನಿದು ವಿಶೇಷವಾಗಿದೆಯಲ್ಲ, ಎಲ್ಲೂ ನೋಡೋದು, ಇದೇನಿದು, ತೆಗಿರಿ ಇದು ಅಂತ ಪೊಟ್ರೆ ತೆಗಿತಾ 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 ದೊಡ್ಡ ಪೊಟ್ರೆ ಆಗ್ಬಿಟ್ಟಿರುತ್ತೆ. ಅವ್ರ ಸುತ್ತಲೂ ಬೆಳ್ಕೊಬಿಟ್ಟಿರುತ್ತೆ, ಗೆದ್ದಲು ತರ. ಎಲ್ಲ ತೆಗಿತಾ ತೆಗಿತಾ ಏನಾಗುತ್ತೆ ಅಂದ್ರೆ ಏನೋ ಮಿಂಚುಳ ಒಳಗಡೆ ಇದೆ, ಬೆಳಕಿನ ಪುಂಜ ಇಲ್ಲಿಂದ ಬರ್ತದೆ. ಅದು ಏನದು ಅಂತ ಒಂದು ದಿವ್ಯ ತೇಜಸ್ಸು, ನಾನು ನೋಡಬೇಕು ಅನ್ನೋ ಒಂದು ಕುತೂಹಲದಲ್ಲಿ ಪೂರ್ತಿ ಪೊಟರೆ ಕಿತ್ತಾಕ್ಬಿಡ್ತಾರೆ. ಆ ಸಮಯಕ್ಕೆ ತಪಸ್ಸಿನಲ್ಲಿದ್ದಂಥ ಚ್ಯವನ ಮಹರ್ಷಿಗಳು ಕಣ್ಣು ಮುಚ್ತಾರೆ. ಆ ಮಿಂಚು ಮಾಯ ಆಗ್ಬಿಡುತ್ತೆ, ಬೆಳಕಿನ ಪುಂಜ.
ಏನಪ್ಪಾ ಇಷ್ಟೊತ್ತು ಕಾಣಿಸ್ತಿತ್ತು, ಇನ್ನೊಂದು ಸೂರ್ಯನ 2 ಬಿಂಬಗಳು ಬರ್ತಿತ್ತು ಬೆಳಕು. ಇದೇನಿದು ಮಾಯ ಆಗ್ಬಿಡ್ತದೆ ಅಂತ ಇನ್ನೂ ಪೂರ್ತಿ ಕಿತ್ತಾಕಿದಾಗ ಅಂತರ್ಧನರಾಗ್ಬಿಡ್ತಾರೆ ತಮ್ಮ ತಪಸ್ಸಿನ. ಇದೇನೋ ಇದು, ಯಾರು ಇಲ್ವಲ್ಲ, ಏನೂ ಇಲ್ಲ, ಈ ಹುಳುಗಳೆಲ್ಲೋಯ್ತು, ಈ ಬೆಳಕೆಲ್ಲೋಯ್ತು, ಈ ಒಂದು ರೀತಿಯ ಅಯಸ್ಕಾಂತಿಯ ಒಂದು ಗುಣದ ಶಕ್ತಿ ಈ ಜಾಗದಲ್ಲಿ ಇತ್ತಲ್ಲ, ಇದೇನಿದು ಅಂತ ಸ್ವಲ್ಪ ಗಲಿಬಿಲಿಯಾಗಿ ತನ್ನ ಸಖಿಯರ ಜೊತೆ ವಾಪಸ್ ಬರ್ತಾರೆ. ಆ ತಪಸ್ಸಿನಲ್ಲಿದ್ದಂಥ ಚವನ ಮಹರ್ಷಿಗಳು ಏನಾಗುತ್ತೆ ಅಂದ್ರೆ, ಸುಮ್ಮನೆ ಒಂದು ನನ್ನ ತಪಸ್ಸನ್ನ ಭಂಗ ಮಾಡಿದ್ರಲ್ಲ, ಇವ್ರಿಗೂ ಎಲ್ಲ ಭಂಗ ಆಗೋಗ್ಲಿ ಅಂದ್ರೆ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಬಂದ ಆಗಲಿ ಅಂತ ಅಂದುಕೋತಾರೆ ಅಷ್ಟೆ. ಅಲ್ಲಿ ಬಂದಿರತಕ್ಕಂಥ 4-5 ಸಾವಿರ ಭಟರುಗಳು, ಸೈನಿಕರುಗಳು, ಸಹಾಯಕರುಗಳು, ರಾಜನ ಪತ್ನಿ, ಸಹಾಯಕರುಗಳು, ಎಲ್ಲರಿಗೂ ಮೂತ್ರ ದಿಗ್ಬಂಧನ, ಮಲಮೂತ್ರಗಳ ದಿಗ್ಬಂಧನ. ಎಲ್ಲರಿಗೂ ಹೊಟ್ಟೆ ಒಪ್ಕೊಳ್ಳುತ್ತೆ, ಏನಿದು, ಏನಾಗ್ತಿದೆ ಅಂತ. ಮಹಾರಾಜನ ಗೊತ್ತಾಗ್ಬಿಡುತ್ತೆ, ಏನು ಮಾಡಬಾರ್ದು, ಅಪಚಾರ ಮಾಡಿದ್ದಾರೆ ಅಂತ ಹೇಳಿ ಎಲ್ರನ್ನು ಕೇಳುವಾಗ ಮಗಳು ಬಂದು ಹೇಳ್ತಾಳೆ, ಅಂಥದ್ದು ಏನೂ ಆಗ್ಲಿಲ್ಲ, ಆದ್ರೆ ಅಲ್ಲೊಂದು ಪೊಟರೆ ಇತ್ತು ಅಪ್ಪ, ಅಲ್ಲೊಂದು ಬೆಳಕಿನ ಪುಂಜ ಬರ್ತಿತ್ತು, ಏನೋ ಆಕರ್ಷಣೆ, ಅಯಸ್ಕಾಂತಿ ಆಕರ್ಷಣೆ, ಬೆಳಕು ಒಂಥರ ವಿಶೇಷವಾಗಿತ್ತು, ಹೋಗಿ ಕೆದಕಾಗ್ತೆ, ಆಮೇಲೆ ಆ ಮಿಂಚು ಬೆಳಕು ಏನೂ ಇಲ್ಲ, ಹೊರಟೋಗ್ಬಿಟ್ಟಿದೆ ಅಂತ ಹೇಳಿದ ತಕ್ಷಣ, ಓಹೋ ಆಗಬಾರ್ದಾಗ್ಬಿಟ್ಟಿದೆ, ನಡಿಯಮ್ಮ ಆ ಜಾಗಕ್ಕೆ ಹೋಗೋಣ, ಯಾರೋ ಪುಣ್ಯಾತ್ಮರುಗಳ ಏನೋ ಶಕ್ತಿ ಇರಬೇಕು ಅಲ್ಲಿ, ದಿವ್ಯ ಶಕ್ತಿ, ಹೋಗಿ ಕೇಳ್ಕೊಳ್ಳೋಣ ಅಂತೇಳಿ ಎಲ್ಲರ ಜೊತೆ ಬಂದು ಆ ಪೊಟೆರೆ ಜಾಗಕ್ಕೆ ಪ್ರಾರ್ಥನೆ ಮಾಡ್ಕೊತಾನೆ. ಯಾರದು ಶಕ್ತಿ ಇದು, ಕ್ಷಮಿಸಿ, ಗೊತ್ತೋ ಗೊತ್ತಿಲ್ಲದೆಯೋ ಇಲ್ಲಿ ನಡೆದಿರಬೇಕು ತಪ್ಪು ಅಂದಾಗ ಆಚಾರ್ಯ ಚವನರು ದಿವ್ಯ ಸ್ವರೂಪವಾಗಿ ಮುಂದಕ್ಕೆ ಬರ್ತಾರೆ. ಬರ್ತಿದ್ದಾಗೆ ಅವ್ರ ಪಾದಕ್ಕೆ ಬಿದ್ದು, ಕ್ಷಮಿಸಿ, ನಮ್ಗೆ ಈ ಥರದ್ದಾಗ್ಬಿಟ್ಟಿದೆ, ಸಮಸ್ಯೆ ಆಗ್ಬಿಟ್ಟಿದೆ, ಬೇಗ ನೀವು ನಿವಾರಣೆ ಮಾಡಿ ಅಂದಾಗ, ಈ ಸಮಸ್ಯೆ ಉಂಟು ಮಾಡಿದವಳು ನಿನ್ನ ಮಗಳೇ, ಆದ್ದರಿಂದ ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು, ಈ ಕೂಡಲೇ ಸಮಸ್ಯೆ ಪರಿಷ್ಕಾರ ಮಾಡ್ತೀನಿ. ಸಂವತ್ಸರಗಳ ಕಾಲ ತಪಸ್ಸಿನಲ್ಲಿದ್ದಂಥ ಒಬ್ಬ ಯೋಗಿಗಂತ ಕೋರಿಕೆ ಹುಟ್ಟಬೇಕಾ? ಅದು ಯಾರ ಮಾಯೆ? ದೇವಿ ಮಾಯೆ. ನೋಡಿ, ಇನ್ನು ರಾಜನಿಗೆ ಯೋಚನೆ ಮಾಡೋಕೆ ಟೈಮ್ ಇಲ್ಲ, ಯಾಕಂದ್ರೆ ಎಲ್ಲರ ಮಲಮೂತ್ರಗಳು ದಿಗ್ಬಂಧ ಆಗ್ಬಿಟ್ಟಿದೆ, ಸತ್ತೋಗ್ಬಿಡ್ತಾರೆ, ವಿಷ ಆಗ್ಬಿಡುತ್ತೆ. ಕಿಡ್ನಿ ಫಿಲ್ಟರ್ ಆಗ್ಲಿಲ್ಲ ಅಂದ್ರೆ, ಹಾರ್ಟ್ ಫಿಲ್ಟರ್ ಆಗ್ಲಿಲ್ಲ ಅಂದ್ರೆ, ಲಿವರ್ ಫಿಲ್ಟರ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಮಲಮೂತ್ರಗಳ ವಿಷ ದೇಹ ಪಸರಿಸಿ ಅಷ್ಟೇ, ಏನು ಯೋಚನೆ ಮಾಡೋಲ್ಲ. ಈ ಮಹಾಶಕ್ತಿ ನೆನೆಸಿದ ತಕ್ಷಣ ನಮ್ಮ ಮಲಮೂತ್ರಗಳನ್ನೇ ದಿಗ್ಬಂಧನ, ಸುಮ್ಮನೆ ಶಾಪನೂ ಇಟ್ಟಿಲ್ಲ, ಅಂದ್ಕೊಂಡಿರೋದಷ್ಟೇ, ನನ್ನ ತಪಸ್ಸಿಗೆ ಭಂಗ ಬಂತಲ್ಲ, ಇವರ ಮಲಮೂತ್ರಗಳಿಗೆ ಭಂಗ ಬಂದ್ಬಿಡ್ಲಿ ಅಂತ ಅಂದ್ಕೊಂಡ್ರಲ್ಲ, ಇವರಲ್ಲಿ ಏನೋ ಶಕ್ತಿ ಆಗಿದ್ದಾಗ್ಲಿ ಅಂತೇಳಿ ಅಲ್ಲೇ ಆಯ್ತು ಅಂತೇಳಿ ಇಮ್ಮಿಡಿಯೇಟ್ ಆಗಿ ಹಾರ ತರಿಸಿ ಹಾಕ್ಸೇ ಬಿಡ್ತಾರೆ. ನೋಡಮ್ಮ, ಇವರೇ ನಿನ್ನ ಪತಿ, ಇನ್ಮೇಲೆ ಇಲ್ಲೇ ಇರಬೇಕು, ತಥಾಸ್ತು ಅಂದ್ಬಿಟ್ರು ಚವನ್ರು. ಎಲ್ರಿಗೂ ಆ ದಿಗ್ಬಂಧನದ ದೋಷ ಹೋಯ್ತು. ಮಹಾರಾಜ ಪರಿವಾರ ಸಮೇತ ಹೊರಟೆ ಹೋದ ಮಗಳನ್ ಬಿಟ್ಟು. ಆಕೆ ಎಂಥ ಸಾಧ್ವಿಮಣಿ ಅಂದ್ರೆ, ಹಣ್ಣು ಮುದುಕ, ಮೂಳೆ ಚಕ್ಕಳ, ಮೂಳೆಯೇ, ಚರ್ಮವೇ ಇಲ್ಲ, ನಿರಂತರ ಪೂಜೆ, ನಿರಂತರ ಆರಾಧನೆ. ನನ್ನ ಗಂಡನಿಗೆ ಏನಾದ್ರೂ ಯೌವನ ಇದ್ದಿದ್ರೆ ಅಯ್ಯೋ ಎಷ್ಟು ಆನಂದವಾಗಿರೋದು. ನಿತ್ಯ ಯೌವನ ಯಾಕೆ? ಒಂದು ಯೌವನಾವಸ್ಥೆಯಲ್ಲಿ ಒಂದು ಧರ್ಮ ಕಾರ್ಯ, ಅದು ಸಂಗಾತಿ, ಅಲ್ಲೊಂದು ಸೃಷ್ಟಿ ಕಾರ್ಯ, ಪ್ರಜಾಪತಿ ಕಾರ್ಯ ಆಗಬೇಕು. ಆಕೆಗೂ ಇರುತ್ತಲ್ಲ ಒಂದು ತಾಯಿ ಜೀವಕ್ಕೆ, ತಾಯಿ ಆಗ್ಬೇಕು ಅಂತ. ಆದ್ರೆ ಅದು ಕೋರಿಕೆ ಏನು ಗೊತ್ತಾ? ನನ್ನ ಯಜಮಾನರೇ ವಯಸ್ಸಾಗಿದ್ರೇನು, ಅವ್ರು ವಯಸ್ಸು ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಆಕಸ್ಮಿಕವಾಗಿ ಅಶ್ವಿನಿ ದೇವತೆಗಳು ಅಲ್ಲಿ ಬರ್ತಾರೆ ಆ ಕೊಳದ ಹತ್ರ. ಬಂದಾಗ ಈಕೆ ಕೂಡ ಆ ಒಂದು ಋಷಿ ಸೇವೆಯಲ್ಲಿದ್ದಂಥ ಈ ಸಾಧ್ವಿಮಣಿ ಸುಕನ್ಯಾ ನೀರು ತಗೊಂಡು ಹೋಗೋಣ ಅಂತ ಬಂದವಳಿಗೆ ಅಶ್ವಿನಿ ದೇವತೆಗಳು ಸಿಗ್ತಾರೆ. ಯಾರಮ್ಮ ನೀನು ಅಂತ. ಹೀಗೆ ಚವನ ಮಹರ್ಷಿಗಳ ಧರ್ಮಪತ್ನಿ ನಾನು, ಸುಕನ್ಯಾ ದೇವಿ ಅಂದಿದ್ದೆ. ಬಿದ್ದು ನಗ್ತಾರೆ. ಇಲ್ಲಮ್ಮ, ಹಣ್ಣು ಮುದುಕ, ನಿನಗೇನಾದ್ರೂ ಬುದ್ಧಿ ಇದೆಯಾ? ನೀನು ಈಗ ಹೂ ಅನ್ನೋ, ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದಲ್ವಾ, ಮಕ್ಕಳು ಇರಬಹುದಲ್ವಾ, ನಿನ್ನ ಯೌವನವನ್ನ ಸದ್ಬಳಕೆ ಮಾಡ್ಕೋಬಹುದಲ್ವಾ ಅಂತ ಆಕೆನ ಪ್ರಚೋದಿಸ್ತಾರೆ. ಅದು ದೇವಿ ಮಾಯೆ, ಸುಕನ್ಯಾ ದೇವಿ. ನೋಡಿ, ಮಾಡೋದಾದ್ರೆ ನನ್ನ ಯಜಮಾನರಿಗೆ ಯೌವನ ತಂದು ಕೊಟ್ಬಿಡಿ, ಇನ್ಯಾರು ಯೌವನದ್ದು ನಾನು ಕನಸಲ್ಲೂ ನೆನೆಸಿಲ್ಲ. ಇವತ್ತಿನ ಕಲಿಯುಗಕ್ಕೆ
ಲೆಕ್ಕ ಹಾಕ್ಕೊಳ್ಳಿ ಇದು ಎಷ್ಟು ಮಹತ್ವ ಅಂತ. ಒಂದು ಚೂರು ಅಂದ ಹೋಗಿದ್ದೆ ಬಿಟ್ಬಿಡೋದು, ಇನ್ನೊಂದು ಚೂರು ಕೋರಿಕೆ ಆಗಿದ್ದೆ ಕೊಲೆ ಮಾಡಿಬಿಡೋದು. ನಿತ್ಯ ಇದನ್ನೇ ಕೇಳ್ತಿದ್ದೇವೆ, ನಿತ್ಯ ಇದನ್ನೇ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ನೋಡಿ. ಈ ತಾಯಿ ಜೀವ ಹೇಳಿದ ಮೇಲೆ ಅವರು ಆಶ್ಚರ್ಯಚಕಿತರಾಗ್ತಾರೆ. ಇಲ್ಲ ನೀನು ಯೋಚನೆ ಮಾಡಿ ನೋಡು, ನಾವಿಲ್ಲೇ ಇರ್ತೀವಿ ಅಂದ್ರೆ ಸೀದಾ ಗಂಡನ ಹತ್ರ ಬಂದು ನಡೆದ ಘಟನೆ ಹೇಳ್ತಾರೆ. ನೋಡು ನಿನ್ನ ಕೋರಿಕೆ ಫಲಿಸಲಿ ಅಂತ ಹೇಳ್ಬಿಡ್ತಾರೆ ಚವನರು. ಆ ಅಶ್ವಿನಿ ದೇವತೆಗಳ ಹತ್ರ ಮತ್ತೆ ಬಂದು ನಮ್ಮ ಯಜಮಾನರು ಪರ್ಮಿಷನ್ ಕೊಟ್ಟಿದ್ರೆ ಅವ್ರನ್ನೇ ಮಾಡಿಬಿಡಿ, ನಿತ್ಯ ಯೌವನ ಮಾಡಿಬಿಡಿ ಅಂತ. ತಗೋ ಅಶ್ವಿನಿ ದೇವತೆಗಳು, ಹಾಗಾದ್ರೆ ಕರಿ ನಿಮ್ಮ ಯಜಮಾನರನ್ನ ಅಂತೇಳಿ ಕರೆದು ಇವರು ಅಲ್ಲೊಂದು ಜಗನ್ನಾಟಕ ಆಡ್ತಾರೆ. ಈ ಅಶ್ವಿನಿ ದೇವತೆಗಳು ಆಚಾರ್ಯ ಚವನನ ಜೊತೆ ಅವರು ಆ ಕಲ್ಯಾಣಿನಲ್ಲಿ ಸ್ನಾನ ಮಾಡಿ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಾಗೆ ಮೂವರು ನವಯೌವನ ಭರಿತ ಚವನರಾಗ್ಬಿಟ್ಟಿರ್ತಾರೆ. ಮೂವರಲ್ಲಿ ಯಾರು ಚವನರು ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಗುರ್ತಿಡಿಬೇಕು ನೋಡಿ. ಧರ್ಮ ಪತ್ನಿಯಾಗಿರ್ತಕ್ಕಂಥ ಸುಕನ್ಯಾ ದೇವಿಗೆ ಎಂತ ಒಂದು ಪರೀಕ್ಷೆ. ಅವ್ರಿಗೆ ಆಕೆಯ ಒಂದು ಪಾತಿವೃತ್ಯದ ಬಗ್ಗೆ ಒಂದು ಪರೀಕ್ಷೆ ಇಡಬೇಕು ಅಂತ ಪಾತಿವೃತ್ಯದಿಂದ ನೋಡಿ ತನ್ನ ಗಂಡನಿಗೆ ಯೌವನ ಕೊಡಿಸ್ತಾಳೆ ಆಕೆ. ಈಗ ನೋಡಿದ್ರೆ ಮೂವರು ಒಂದೇ ರೂಪದಲ್ಲಿದ್ದಾರೆ. ತಾನು ನಿತ್ಯ ಪೂಜಿಸುವ, ತಾನು ನಿತ್ಯ ಆರಾಧಿಸುವ, ನಾನು ಎಂದೂ ನನ್ನ ಪತಿಯ ಬಗ್ಗೆ ಕಿಂಚಿತ್ ಕೆಡುದಾಗಿ ಯೋಚಿಸದೆ ಸದಾ ನಾನು ಅವರನ್ನೇ ಅನುಸರಿಸಿದ್ದರೆ ಅಂತೇಳಿ ಪ್ರಾರ್ಥನೆ ಮಾಡಿ ದೇವಿ ಹತ್ರ ಆ ಹೂವು ಆಗ್ತಿದ್ದ ಹಾಗೆ ಆ ಹೂವು ಹೋಗಿ ಒಬ್ಬರು ಪಾದದಲ್ಲಿ ಬೀಳುತ್ತೆ. ಅವರೇ ನನ್ನ ಪತಿ ಅಂತ ಎತ್ಕೋತಾಳೆ, ಕೈ ಹಿಡ್ಕೋತಾಳೆ. ನಿಜ ಸ್ವರೂಪದಲ್ಲಿ ಅಶ್ವಿನಿ ದೇವತೆಗಳು ಬಂದು ನೋಡಮ್ಮ ಇದು ಚಿರಶಾಂತಿ ಆಗಿರುತ್ತೆ, ಚಿರಶಾಶ್ವತ ಆಗಿರುತ್ತೆ ಅಂದಾಗ ಆಚಾರ್ಯ ಚ್ಯವನರು ಆಗೊಂದು ಮಾತು ಕೊಡ್ತಾರೆ, ಅವ್ರಿಗೊಂದು ವರ ಕೊಡ್ತಾರೆ. ಅಶ್ವಿನಿ ದೇವತೆಗಳಿಗೆ ಅವರು ದೇವತಾ ಸ್ವರೂಪವೇ, ಆದರೆ ದೇವತೆಗಳಿಗೆ ಸೇವಕರು. ಅಶ್ವಿನಿ ದೇವತೆಗಳಿಗೆ ಆ ಒಂದು ದೇವತಾ ಒಂದು ಭಾವವಿದ್ದರೂ ದೇವತೆಗಳಿಗೆ ಸೇವಕರಷ್ಟೇ, ಅವರು ದೇವರಲ್ಲ. ಅವರು ಬಂದು ದೇವತೆಗಳಿಗೆ ಏನಾದ್ರೂ ತೊಂದರೆ ಆದ್ರೆ, ಆರೋಗ್ಯ ಸಮಸ್ಯೆಗಳು ಇನ್ನೊಂದು ಬಂದ್ರೆ ಅದಕ್ಕೊಂದು ಮದ್ದು ಮಾಡಿಕೊಡ್ತಕ್ಕಂಥವ್ರು ದೇವತೆಗಳಿಗೇನೆ. ದೇವತೆಗಳಿಗೆ ಕಾಯಿಲೆ ಬರೋಲ್ಲ, ಆದ್ರೂ ಒಂದು ಡಾಕ್ಟರ್ ರೂಪದಲ್ಲಿ ಇಟ್ಕೊಂಡಿರ್ತಾರೆ. ನಿಮಗೆ ನಾನು ಎಲ್ಲಾ ದೇವತೆಗಳಿಗೂ ಸೋಮಲತೆಯಿಂದ ಮಾಡಿರ್ತಕ್ಕಂಥ ಸೋಮರಸ ದೇವತೆಗಳಿಗೆ ಕೊಡ್ತಾರೆ. ನಾನೂ ಕೂಡ ಈಗಲೇ ಈಕೆಯ ತಂದೆ ಬರ್ತಿದ್ದಾನೆ, ಋತ್ವಿಜನಾಗಿ ನಿಂತು ಯಾಗ ಮಾಡಿಸಿ ನಿಮಗೆ ಇಂದ್ರನ ಮುಖೇನವೇ, ಯಾಕಂದ್ರೆ ದೇವತೆಗಳು ಒಪ್ಪಲ್ಲ, ಸೇವಕರಿಗೂ ನಮ್ಮ ಸಮ ಮಾಡ್ತೀಯಾ, ಅದಂಗೆ ಅವ್ರಿಗೆ ಸೋಮರಸ ಕೊಡ್ತೀಯ ಅಂತ ಕೇಳ್ತಾರೆ. ಇಂದ್ರನೇ ನಿಂತರೂ ಇಂದ್ರನ ಸಮೇತ ನಿಂತು ನಾನು ಕೊಡ್ತೇನೆ, ನಿಮಗೂ ಇನ್ನ ಮೇಲೆ ಈ ಸೋಮರಸದ ಭಾವ ಕೊಡ್ತೇನೆ ಅಂತ ಆಶೀರ್ವಾದ ಮಾಡಿ ತಿದ್ದಾಗಿಯೇ ಸುಕನ್ಯಾ ದೇವಿಯ ತಂದೆ ಬರ್ತಾರೆ. ತ್ರಿಕಾಲಿ ಆತ ಕೂಡ ತ್ರಿಕಾಲ ಜ್ಞಾನಿ, ನನ್ನ ಮಗಳು ಇಂಥದ್ದೊಂದು ಸೌಭಾಗ್ಯ ಪಡೆದಿದ್ದಾಳೆ ಅಂತ ಹೇಳಿ ಬಂದು ಖುಷಿಯಾಗಿ ಪ್ರಾರ್ಥನೆ ಮಾಡಿ ಅಲ್ಲೊಂದು ಹೋಮ ಶುರು ಆಗುತ್ತೆ. ಆ ಹೋಮ ಮಾಡ್ತಾ ಮಾಡ್ತಾ ಇಂದ್ರಾದಿ ದೇವತೆಗಳನ್ನ ಕರೆದು ಸ್ವಾಹ ಸೋಮರಸವನ್ನು ಕೊಡ್ತಿದ್ರೆ ಎಲ್ಲರೂ ತಗೋತಿರ್ತಾರೆ, ಇಂದ್ರನೂ ತಗೋತಿರ್ತಾನೆ. ಅಶ್ವಿನಿ ದೇವತೆಗಳಿಗೂ ಕರೆದು ಸೋಮರಸ ಕೊಡೋಕೆ ಹೋದಾಗ ಇಂದ್ರ ಒಪ್ಪಲ್ಲ. ಇದೇನಿದು, ನಮ್ಮ ಸೇವಕರುಗಳಿಗೆ ಅವರು ಸೇವಕ ವೃತ್ತಿ ಅಷ್ಟೇ, ಅಶ್ವಿನಿಗೆ ದೇವತೆಗಳೇ ನಿಜವೇ, ಆದರೆ ಅವರಿಗೆ ಸೋಮರಸದಲ್ಲಿ ಪಾಲಿಲ್ಲ ಅಂದಾಗ ಓಂ ಅಂತ ಹಿಂಗೆ ಅಂತಿರ್ತಾರೆ. ಒಪ್ಪಲ್ಲ, ಚವನರು ಮಾತು ಕೊಟ್ಬಿಟ್ಟಿದಾರಲ್ವಾ, ಇಂದ್ರನ್ ಮುಂದ್ಗಡೆನೆ ಕೊಡ್ತೀನಿ. ಆತನಿಗೆ ಸಿಟ್ಟು ಬಂದು ವಜ್ರಾಯುಧ ತೆಗೆದು ಹಿಂಗೆ ಹೊಡಿಲಿಕ್ಕೆ ಹೋಗ್ತಾನೆ. ಏನು ಮಾಡಲ್ಲ, ಸುಮ್ಮನೆ ಹಿಂಗೆ ಕಣ್ಣು ನೋಡ್ತಿದ್ದಾಗೆ ತಟಸ್ಥ ಆಗ್ತಾನೆ. ಆ ಹಿಡ್ಕೊಂಡಿರೋ ಕೈ ಸಮೇತ ವಜ್ರಾಯುಧ ಸಮೇತ ನಿಂತ್ಕೊಬಿಡ್ತಾನೆ. ಆ ಸಮಯದಲ್ಲಿ ದೇವತೆಗಳ ಆಕ್ರೋಶ ನೋಡಿ ಒಂದು ಹೂಂಕಾರ ಮಾಡ್ತಾರೆ ಚವನರು. ಒಬ್ಬ ಮಧು ಅನ್ನತಕ್ಕಂಥ ಒಬ್ಬ ರಾಕ್ಷಸ ಹುಟ್ಕೋತಾನೆ, ಭೂಮಿ ಆಕಾಶಗಳಿಗೂ ಮೀರಿದಂಥವನು. ಯಾವ ಮಟ್ಟಕ್ಕೆ ಆರ್ಭಟಿಸಿ ಹೋಗ್ತಾನೆ ಅಂದ್ರೆ ದೇವತೆಗಳ ಮೇಲೆ. ಕಂಸಿ ಇಂದ್ರನ ಹಿಂದ್ಗಡೆ ಹೋದ್ರೆ ಇಂದ್ರ ಏನ್ ಮಾಡಕ್ಕಾಗದಂತ ತಟಸ್ಥ ಸ್ಥಿತಿಲಿದ್ದಾನೆ. ಕೇಳ್ಕೊತಾನೆ ಚವನರ ಹತ್ರ, ಕ್ಷಮಿಸಿ ಆಚಾರ್ಯರೇ, ಇವತ್ತಿನಿಂದ ಅವರಿಗೂ ಪಾಲು ಕೊಡ್ತೇನೆ, ಅವರಿಗೂ ದೇವತೆಗಳ ಸಮಾನ ಸ್ಥಾಯಿ ಸ್ಥಾನ ಕೊಡ್ತೇನೆ ಅಂದಾಗ ಮಧು ಅಂತ ಆತನಿಗೆ ಮಧು
ಅನ್ನೋ ಒಬ್ಬ ರಾಕ್ಷಸ ನಿಂತ್ಕೋ, ಇಂದ್ರ ಶರಣಾಗತಿಯಾಗಿದ್ದಾನೆ, ನನ್ನ ಕೋರಿಕೆಯನ್ನು ಮನ್ನಿಸಿದ್ದಾನೆ ಅಂತೇಳಿ ಆ ಅಶ್ವಿನಿ ದೇವತೆಗಳಿಗೂ ಸೋಮರಸವನ್ನ ಕೊಡ್ತಾರೆ. ಆವತ್ತಿನಿಂದ ಅಶ್ವಿನಿ ದೇವತೆಗಳ ಸಮಾಧರು. ಅಲ್ಲಿವರೆಗೂ ಅಶ್ವಿನಿ ದೇವತೆಗಳು ಸಹಾಯಕರಾಗಿದ್ರು, ಅವರಿಗೆ ಅಸಿಸ್ಟೆಂಟ್ಗಳಾಗಿದ್ರು. ಈಗ ಮಧು ಬಾಯಿ ಬಡ್ಕೋತಾನೆ, ಸ್ವಾಮಿ ಸೃಷ್ಟಿ ಮಾಡಿಬಿಟ್ರಿ, ನನಗೆ ಬೇಕು ಅಂದಾಗ ನೀನ್ ನೋಡಪ್ಪ ರಾಕ್ಷಸಾಂಶದಲ್ಲಿ ಹುಟ್ಟುಬಿಟ್ಟಿದೀಯ. ಈಗ ಇಂದ್ರನ ಮೇಲೆ ಯುದ್ಧ ಹೋಗೋ ಆಗಿಲ್ಲ, ದೇವತೆಗಳ ಮೇಲೂ ಯುದ್ಧ ಹೋಗೋ ಆಗಿಲ್ಲ, ಸಾಮಾನ್ಯರ ಮೇಲೂ ಕೂಡ ಯುದ್ಧ ಹೋಗೋದಿಲ್ಲ. ಆದ್ರೆ ನೀನು ಈ 4 ಜಾಗದಲ್ಲಿ ಇರುತ್ತೀಯಾ ಅಂತ ವರವನ್ನ ಕೊಡ್ತಾರೆ. ಅಲ್ಲಿದ್ದಾಗ ತಿಂದಾಕ್ಬಿಡು, ಅವ್ರನ್ನ ಬಿಡಬೇಡ ಅಂತ. ಇನ್ನು ಮೇಲೆ ಈ 4 ಜಾಗದಲ್ಲೇ ನೀನು ಇರಬೇಕು ಅಂತ, ಹೋಗು ಇದ್ಕೋ ಅಂತ. ಆಯ್ತು, ಸ್ವಾಮಿ ಆಜ್ಞೆ, ಮಹರ್ಷಿ ಆಜ್ಞೆ, ಗುರು ಆಜ್ಞೆ ಅಂತ ಹೊರಟೋಗ್ತಾರೆ. ಆ 4 ಜಾಗಗಳೇ ಇವತ್ತು ಕಲಿಯುಗವನ್ನ ತಿಂದಾಕ್ತಿರೋದು. ಒಂದು ಹೆಂಡ ಕುಡಿದವನು ಹೆಂಗ್ ಆಡ್ತಾನೆ ಯೋಚನೆ ಮಾಡಿ. ಚಿತ್ತೇರಿ ಮತ್ತೇರಿ ಏನೇನೋ ಮಾಡಬಾರ್ದು ಮಾಡ್ತಾನೆ. ಆ ಜಾಗದಲ್ಲಿ ಮಾಡಬಾರ್ದು ಮಾಡಿದಾಗ ಅವನು ಹಾಳಾಗ್ಬೇಕು. ಎಸ್, ಆ ಜಾಗ ಹಾಳು ಮಾಡುವ ಜಾಗ 4 ಜಾಗಗಳು ನೀನ್ ಇಲ್ಲಿರ್ಬೇಕು ಅಂತ ಚವನರು ಕೊಟ್ಟ ಒಂದು ಆಶೀರ್ವಚನ ನೋಡಿ. ಅವನು ಅಂತ ಜಾಗದಲ್ಲಿ ಇರ್ತಾನೆ. ಈ ಕುಡುಕರು ಸಂತೆಯಲ್ಲಿ ನೋಡಿ, ಕುಡ್ದಾಗ ಮನುಷ್ಯ ಚಿತ್ತೇರಿ, ಅವನು ಯಾರೋ ಮೊನ್ನೆ ಟೊಮ್ಯಾಟೊ ಬಿ ನೈ ಮಿಲೇಗ ಅಂತ ಹೇಳ್ತಾನೆ, ಬೆಂಗಾಲಿಂದ ಬಂದುಬಿಟ್ಟು ಹಾಕೊಂಡು ಪೊಲೀಸ್ ಹೋಗ್ತಾ ಇದಕ್ಕಿದ್ದಾರೆ. ಭಾಷೆ ಬೆಂಕಿ ಹಚ್ತೀಯ, ಬಂದ್ಯಾ ತಿಂದ್ಯಾ, ನೀನ್ ಬದುಕಿದೀಯಾ ಅಂತ ನೋಡಿ. ಎಂಡ ಕುಡ್ದಿದ್ನಂತೆ, ಪೂರ್ತಿ ನಶೆನಲ್ಲಿ ಹಿಂಗ್ ಮಾತಾಡೋದು ಮಾಡದೆ. ಈಗ ನೋಡಿ ಪೊಲೀಸ್ ಸ್ಟೇಷನ್ ಅವ್ನ ಮರ್ಯಾದೆ ಹೋಯ್ತು, ಅವ್ನ ಮನೆಯವ್ರದ್ದು, ಕುಟುಂಬದವ್ರು, ಊರಿಂದ ಅವನನ್ನು ಬಹಿಷ್ಕಾರ. ಈಗ ಬೆಂಗಳೂರಿಂದ ಹೋಗೋ ಅವ್ನು ಮಾಡಿದಕ್ಕೆ ಈಗ ಎಲ್ಲ ಬೆಂಗಾಲಿಗಳ ಮೇಲೆ ಬಂತು ಅಪವಾದ. ಉತ್ತರ ಭಾರತದವ್ರು ಬಂದು ನೋಡಿ, ಹಿಂಗೆ ಒಬ್ಬ ಉಟ್ಕೊಳ್ಳೋದ್ರಿಂದ ಎಲ್ಲರ ಕುಲಕ್ಕೂ ಕೆಟ್ಟ ಹೆಸರು, ಕಳಂಕ, ಸರ್ವನಾಶ. ನೋಡಿ, ಮಧು ಇರೋತಕ್ಕಂಥ ಜಾಗದಲ್ಲಿ, ಎಂಡ ಕುಡಿಯುವ ಜಾಗದಲ್ಲಿ ಏನೋ ಹೇಳ್ತಾನೆ, ಬೇಟೆಗಾರರು. ಬೇಟೆ ಆಡ್ಬೇಕು ನಿಜವೇ, ಆದ್ರೆ ಅದೇ ಸಮಯ ಇನ್ನೊಬ್ಬನ ನಾಶ ಮಾಡಕ್ ಕೂತ್ಕೊಂಡ್ಬಿಟ್ರೆ, ಹಾಳು ಮಾಡಕ್ ಕೂತ್ಕೊಂಡ್ರೆ, ಸಾಯಿಸಕ್ ಕೂತ್ಕೊಂಡ್ರೆ ನೋಡಿ, ನಮ್ಮ ಭಾರತ ಬೇಟೆ ಆಡೋಲ್ಲ, ಬಂದ್ರೆ ಬಿಡಲ್ಲ. ಆದ್ರೆ ಇವನ್ ನೋಡಿ, ಅಮೆರಿಕದವನು ಯಾವಾಗಲೂ ಇನ್ನೊಂದು ದೇಶಕ್ಕೆ ಬೆಂಕಿ ಹಚ್ಚೋದು. ಅಲ್ಲಿ ನೋಡಿ ಯಾವಾಗ್ಲೂ ಫ್ಲಡ್ಗಳು, ಇನ್ನೊಂದು ಅಲ್ಲಿರೋಷ್ಟು ಅಟ್ಯಾಕ್ಗಳು, ಎಲ್ಲ ಒಂಥರ ಹುಚ್ಚುದು ಸಂತೆಯೇ. ಮನುಷ್ಯ ವಿಪರೀತ ಉನ್ಮಾದಕ್ಕೆ, ಬೇಟೆಗಾರನ ಹುಚ್ಚುತನಕ್ಕೆ ಒಳಗೊಂಡ್ರೆ ಅವನ ಇಡೀ ಕುಲನಾಶ. ದುರ್ಯೋಧನನ ಥರ, ಏಕಲವ್ಯನ ಥರ, ರಾವಣಾಸುರನ ಥರ, ವಾಲಿಯ ಥರ, ಆ ಪಾಟಿ ಗ್ರಜ್ಜು, ಆ ಪಾಟಿ ದ್ವೇಷ. ಎಲ್ಲಿ ದ್ವೇಷ, ಇನ್ನೊಬ್ಬನ್ ಸಾಯಿಸ್ಬೇಕು, ಇನ್ನೊಬ್ಬನ್ ಎಲ್ಲೋಗಿರ್ತಾರೆ, ಜೈಲಲ್ಲಿ ಇರ್ತಾರೆ ನೋಡಿ. ಕೊಲೆ ಮಾಡಿದವ್ರು ಎಲ್ಲಿರ್ತಾರೆ, ಎಲ್ಲೋ ಒಂದು ಸಿಟ್ಟಿಗೆ, ಇನ್ನೊಂದಕ್ಕೆ. ತಪ್ಪು ಮಾಡಿದ್ದೇನೆ, ಅದಕ್ಕೆ ಶಿಕ್ಷೆ ರೆಡಿ, ಸರ್ಕಾರ ಇದೆ, ಕೋರ್ಟ್ ಇದೆ, ಪೊಲೀಸ್ ಇದೆ. ನೋಡಿ ಅಲ್ಲಿ ಇರ್ತಾನೆ. ಅವ್ರು ನೋಡಿ, ಮೊನ್ನೆ ಕೂಡ ಒಂದು ಕೊಲೆ ಕೇಸ್ಗಳು ನೋಡಿ, ಎಷ್ಟು ದೊಡ್ಡ ಜನನಾಯಕನನ್ನು ಕೂಡ ಪೊಲೀಸ್ ಸ್ಟೇಷನ್ ಕರೆಸಿ 3-4 ಗಂಟೆ ತಪಾಸಣೆ ಅನ್ನತಕ್ಕಂಥ ಮಾತು. ಯೋಚನೆ ಮಾಡಿ ನೋಡಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಯಾರಾದ್ರೂ ಸರಿ, ಜೊತೆಲಿ ಬಂದು ಫೋಟೋ ಇಡ್ಸ್ಕೊಂಡಿದ್ದಕ್ಕೆ, ಆಗಾಗ ಆರ ತುರಾಯಿ ಜೈಕಾರ ಹಾಕಿಸ್ಕೊಂಡಿದ್ದಕ್ಕೆ ಈಗ ನೋಡಿ 3 ಗಂಟೆ 4 ಗಂಟೆ. ಸತ್ಯಾಸತ್ಯತೆಗಳು ದೇವ್ರಿಗೆ ಬಿಟ್ಟಿದ್ದು, ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಇರ್ಲಿ. ಆದ್ರೆ ನಡೆದ ಘಟನೆ ಈ ಕಣ್ಣಕ್ಕೆ ಕಾಣ್ತಿರೋದು ಹೇಳಿ. ಅಷ್ಟು ದೊಡ್ಡ ಜನನಾಯಕ ಹೋಗಿ ಬೇಟೆಗಾರ, ಇನ್ನೊಬ್ಬನ ಬಿಡಲ್ಲ, ರುಚಿಗೆಪ್ಸೋದು, ಕೆಡಿಸೋದು, ಹಾಳು ಮಾಡೋದು, ಹೇಗಾದರೂ ಸರಿ ಅಲ್ಲಿರ್ತಾನೆ ಮಧು ಅನ್ನತಕ್ಕಂಥ. ಇನ್ನೊಂದು ಜೂಜು ಅಡ್ಡ. ಜೂಜಾಡೋರು ಯಾರನ್ನೂ ನೋಡಲ್ಲ. ಧರ್ಮರಾಯ ಹೆಂಡ್ತಿ, ಒಳ ಹುಟ್ಟಿದವರು, ರಾಜ್ಯ ಎಲ್ಲ ಅಡ ಇಟ್ಬಿಟ್ನಪ್ಪ. ಪ್ರಜ್ಞೆ ಇದೆಯಾ? ತನ್ನ ರಾಜ್ಯದ ಗತಿ ಏನು? ಯಾರಾದ್ರೂ ಚೆನ್ನಾಗಿದ್ದಾರ ಮಕ್ಕಳೇ? ಜೂಜು ಆಡಿ ಗೆದ್ದವನಿದ್ದಾನ? ಅಲ್ಲಿ ನ್ಯಾಯಬದ್ಧವಾಗಿ ಜೂಜಾಡ್ತಾರ? ಖಂಡಿತ ಇಲ್ಲ. ಎಲ್ರು ನಂಬರ್ಸ್ ಅದ್ರಿ. ಅದು ರೇಸ್, ಕುದುರೆ ಏನ್ ಗೊತ್ತೇನ್ರಿ, ಅದ್ರ ಜೀನ್ಸ್ ಗೊತ್ತೇನ್ರಿ, ಅದ್ರ ಜಾತಿ ಗೊತ್ತೇನ್ರಿ? ಯಾವುದೂ ಇಲ್ಲ, ಎಲ್ಲ ಮೋಸನೇ. ನೋಡಿ, ಈಗ ಅವನು ಯಾರೋ 200-300 ಕೋಟಿ ಅಂತೆ ಮೋಸ ಮಾಡಿ ಸಂಪಾದನೆ ಮಾಡಿದವನು ಜೂಜಿನ ಥರನೇ ಸಿಕ್ಕಾಕೊಂಡಿದ್ದಾನೆ ತಾನೆ. ಅಲ್ಲಿ ಯಾರೋ ಮಂಗಳೂರಲ್ಲಿ
ಅರಮನೆ ಅಂತ ಮನೆ ಒಳಗಡೆನೆ ಏನೋ ಗುಪ್ತ ಮನೆಗಳಂತೆ ಒಂದು 40-50 ಸಿ ಸಿ ಕ್ಯಾಮ್ರಾಗಳು ಏನಕ್ಕೆ ಇಡ್ಬೇಕಪ್ಪ? ಅಷ್ಟು ಸಿ ಸಿ ಕ್ಯಾಮ್ರಾ ಏನಕ್ಕೆ? ಏನೋ ಒಂದು ಮಾಡಬಾರ್ದು ಮಾಡ್ತಾನೆ ಅಂದ್ರೆ ರಿಸರ್ವ್ ಬ್ಯಾಂಕ್ಗೆ ಬೇಕು, ಬ್ಯಾಂಕ್ಗಳಿಗೆ ಬೇಕು, ಸಂಸ್ಥೆಗಳಿಗೆ ಬೇಕು. ಮನೆಗೆ ಏನಕ್ಕೆ ಅಷ್ಟೊಂದು ಇರ್ತೀಯ ಅಂದ್ರೆ ಅಲ್ಲಿ ಏನೋ ನಡೀತಿದೆ, ಮಾಡಬಾರ್ದು. ಒಬ್ಬ ದೊಡ್ಡ ವ್ಯಕ್ತಿ, ತುಂಬಾ ದೊಡ್ಡ ವ್ಯಕ್ತಿ, ಗುರುಗಳೇ ಬನ್ನಿ ಅಂತ ಹೇಳ್ಬಿಟ್ಟು ಒಮ್ಮೆ ಅವ್ರ ಮನೆಗೆ. ಯಾಕೆ ಸರ್ ನೀವು ಬನ್ನಿ, ನೀವು ನನ್ನ ಮನೆ ನೋಡ್ಬೇಕು. ಸರಿ ಆಯ್ತು ಅಂತ. ನೀವು ನಂಬಲ್ಲ, ಅಂತ ಕಾರು ಕುಳಿದುಕೋತೀವಿ. ತುಂಬಾ ಗುರುಮಟ್ಟದ ವ್ಯಕ್ತಿ. ಆ ಮನೆ ಹತ್ರ ಬಂದ್ರೆ ಗೇಟ್ ತೆಗಿತಿಲ್ಲ. ಅದು ಇವ್ರೇನೋ ಕಾರಿಂದ ಲೈಟು ಡಿಪ್ಪು ಅದೇನೋ ಮಾಡಿದ್ರು. ಆ ಸೆನ್ಸರ್ಗೆ ಗೇಟ್ ತೆಗೀತು. ಇದೇನೋ ಇದು ಅಂತ ಒಳಗಡೆ ಹೋದ ಮೇಲೆ ಇಷ್ಟಿಷ್ಟು ದೊಡ್ಡ ನಾಯಿಗಳು ಮಕ್ಕಳೇ. ಇವ್ರೇನೋ ಅದೇನೋ ಪಿ ಇಟ್ಕೊಂಡು ಅದೇನೋ ಅಂದ್ರು, ಸೈಲೆಂಟ್ ಆಗಿ ನಿಂತ್ಕೊಂಡ್ವು. ಒಂದು 10-12 ನಾಯಿಗಳು ಹರಿದು ತಿಂದಾಕ್ಬಿಡ್ತವೆ. ನೋಡ್ದಾಗ ಗುರುಗಳೇ ಏನ್ ಸೆಕ್ಯೂರಿಟಿ ಅಂತ. ಆಮೇಲೆ ಬರ್ತಾರೆ, ಬಟನ್ ಹೊತ್ತಾರೆ, ಒಂದು ಡೋರ್ ತೆಗೀತು. ಆಮೇಲೆ ಬರ್ತಾರೆ, ಕಣ್ಣಿಡ್ತಾರೆ, ಇನ್ನೊಂದು ಡೋರ್ ತೆಗೀತು. ಆಮೇಲೆ ಕೈ ಇಟ್ರು, ಇನ್ನೊಂದು ಡೋರ್ ತೆಗಿತ್ತು. ಆಮೇಲೆ ಇನ್ನೊಂದು ಪಾಸ್ವರ್ಡ್ ಹೊತ್ತಿದ್ರು. ಏನಿದು ಅಂತಿಂತದಲ್ಲ, ಇದೇನೋ ಇದು ಅಂತ. ನೋಡಿದ್ರ ಗುರುಗಳೇ ನನ್ನ ಕೋಟೆ ಹೆಂಗ್ ಕಟ್ಟಿಟ್ಕೊಂಡಿದ್ದೆ. ನಾನು ಒಂದೇ ಮಾತು ಹೇಳಿದೆ, ಅಲ್ಲ ಗುರುಗಳೇ, ಗುರುಗಳು ನೀವು ಗುರುಸ್ಥಾನದವ್ರು, ಗುರುಗೇನಕ್ಕೆ ಇಷ್ಟೆಲ್ಲ ಪ್ರೋಟೋಕಾಲು, ಪ್ರೊಟೆಕ್ಷನ್ನು? ಸರ್ವಾಂತರ್ಯಾಮಿ ಅನ್ನತಕ್ಕಂಥ ವ್ಯಕ್ತಿ, ಜನಗಳಿಗೆ ಬೋಧನೆ ಮಾಡತಕ್ಕಂಥ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಗೆ ಇಷ್ಟು ದೊಡ್ಡ ರಕ್ಷಣಾ ವಲಯ ಯಾರು ಬರ್ತಾರೆ? ಸರ್ವಸಂಗ ಪರಿತ್ಯಾಗಿ ಅಂತ. ಅಲ್ಲಿ ನಡಿಬಾರ್ದು ನಡೀತಿದೆ, ಅದಕ್ಕೆ ಇದೆಲ್ಲ ಇಟ್ಕೊಂಡಿದ್ದಾರೆ. ಯಾರು ನೋಡಬಾರ್ದು, ಮಾಡಬಾರ್ದು, ಇದೆಲ್ಲ ನೋಡಿ ಹೇಳೋಕ್ ಸಂಕಟ ಆಗುತ್ತೆ. ಈ ಥರದ್ದು ತುಂಬಾ ಜನದ್ ನೋಡ್ಬಿಟ್ಟಿದ್ದಾನೆ. ಹೇಳ್ಬಾರ್ದಷ್ಟೇ, ತುಂಬಾ ಜನಗಳ ದೊಡ್ಡವ್ರದ್ದು ಈ ಥರದ್ದಿದ್ದಾವೆ. ಸೆಕ್ಯೂರಿಟಿ ಸಿಸ್ಟಮ್ಸು ಇನ್ನೊಂದು ಅಂತ ಅದಾವ. ಅಂಥವ್ರಿಗೆ ಬೇಕು ಅಷ್ಟೇ ನೋಡಿ. ಅದಕ್ಕೆ ಅವನ್ ಸಿಕ್ಕಾಕೊಂಡಿರೋದು. ಇವ್ರಿಗೂ ಅವ್ರಿಗೇನು ವ್ಯತ್ಯಾಸ ಇಲ್ಲ ಬಿಡಿ, ಅಷ್ಟೆ. ಇನ್ನೊಂದು ಕಡೆ ಮಧು ಇರ್ತಾನೆ. ಆಚಾರ್ಯ ಚವನರು ಹೇಳಿರೋದು ಅದೆಲ್ಲಿ ಗೊತ್ತಾ? ಮಾನಿನಿ, ದಾರಿ ತಪ್ಪಿದ ಹೆಂಗಸು, ಇನ್ನೊಬ್ಬರ ದಾರಿ ತಪ್ಪಿಸುವ ಸ್ತ್ರೀಯರ ಬಳಿ ಅವ್ರ ಕೆಲಸನೇ ಅದು. ಹೇಗಾದ್ರೂ ಇವತ್ತೆಲ್ಲ ನೋಡಿ, ಅವತ್ತೇ ಹೇಳಿದ್ದಾರೆ ಆಚಾರ್ಯ ಚವನರು, ಇಂಥ ಸ್ತ್ರೀಯರು ಇರ್ತಾರೆ ಅಂಥವ್ರ ಹತ್ರ ಇರುತ್ತ. ಅಂದರೆ ಹನಿ ಟ್ರ್ಯಾಪ್ ಎಲ್ಲ ಕೇಳ್ತಿರ್ತೀರಿ ಅಲ್ವಾ? ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಡ್ರಮ್ ಒಳಗಡೆ ಹಾಕಿ ಇನ್ನೊಂದೇನೋ ಮಾಡಿ ಇದೆಲ್ಲ ನಡೀತಿದೆ, ಕೇಳ್ತಿದ್ದೀವಲ್ವಾ? ನೋಡಿ ಅಂಥವ್ರು, ಅವ್ರು ನೋಡಿ ಮನಸ್ಸಾಕ್ಷಿ ಮರ್ತೋಗ್ಬಿಟ್ಟಿರ್ತಾರೆ. ಹೇಗಾದ್ರೂ ಸರಿ ನಾನು ಮಾತ್ರ ಚೆನ್ನಾಗಿರ್ಬೇಕು. ಯಾರ ಬದುಕು ಹಾಳಾದ್ರೆ ಏನು, ಯಾರ ಜೀವನ ಹಾಳಾದ್ರೆ ಏನು, ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನತಕ್ಕಂಥ ತೀರಾ ವಿಕೃತಿ ಸ್ಥಿತಿಗೆ ಕೆಲವು ಸ್ತ್ರೀಯರು ಉಂಟಾಗ್ಬಿಟ್ಟಿರ್ತಾರೆ. ಅಂಥವರ ಬಳಿ ಇರು. ದಾರಿ ತಪ್ಪಿಸುವ ಸ್ತ್ರೀಯರ ಬಳಿ ಅಂತ ಹೇಳಿಲ್ಲ ಪುಣ್ಯಾತ್ಮರು, ಇಂಥ ಸ್ತ್ರೀ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ರಿಪೀಟಿಂಗ್. ಈ 4 ವ್ಯಕ್ತಿಗಳಿಂದ ನಾವು ದೂರ ಇದ್ವಿ, ಜೀವನ ಸೇಫ್ ಮಕ್ಕಳೇ. ಈ 4 ವ್ಯಕ್ತಿಗಳಿಂದ ನೆನ್ಪಿಟ್ಕೊಳ್ಳಿ. ಇಲ್ಲ ಹೆಂಡ ಕುಡಿದ ಮೇಲೇನೆ ಕೊಲೆ ಮಾಡ್ರು, ಅವನ್ ತಲೆ ಕೆಟ್ಟ. ಹಾಗೆಲ್ಲ ನೋಡಿ, ಹೆಂಡದ ಅಂಗಡಿ ಎಲ್ಲಿಡ್ತಿದ್ರು? ಊರು ಹೊರಗಡೆ ಎಲ್ಲೋ ದೂರದಲ್ಲಿ. ಅಲ್ಲೇ ಕುಡಿದು ಅಲ್ಲೇ ಬಿದ್ಕೊ, ನೀನ್ ಬೆಳಗ್ಗೆ ಬಾ ಅಂತ. ಕುಡಿದ ಮೇಲೆ ಎಲ್ಲಿ ಅಲ್ಲಿಂದ ನಡ್ಕೊಂಡು ಬರೋದು, ಇನ್ನೆತ್ತನೋ ಅಂತ ಅಲ್ಲೇ ಎದ್ದು ಬಿಡೋರು. ಇಲ್ಲ ಸಂಜೆ 6-7 ಗಂಟೆಗೆ ಮುಗಿಸಿ ಗ್ಯಾಂಗ್ ಕಟ್ಕೊಂಡು ಹೋಗಿ ವಾಪಸ್ ಬಂದ್ಬಿಡೋರು ಮನೆಗೆ. ಎಲ್ಲೋ ದೂರ. ಇವತ್ತು ಮನೇಲೇ ಇಟ್ಕೊಬಿಟ್ಟಿದ್ವಿ. ಏನು ಮಾಡ್ತಿದ್ದಾನೆ ಮನುಷ್ಯ, ಕಂಟ್ರೋಲ್ ಇಲ್ಲ. ಒಂಥರ ಅನ್ಕಂಟ್ರೋಲಬಲ್. ಯಾವಾಗ ಅದಾಯ್ತೋ ಇನ್ನೆಲ್ಲ ಆಯ್ತು. ಜೂಜಿಗೆ ಹೋಗ್ತಾನೆ, ಇಂಥ ಮಾನಿನಿಯರ ಸಹವಾಸ ಮಾಡ್ತಾನೆ. ಯಾರೋ ಬಂದಿದ್ರು ನನ್ನನ್ನು ಟ್ರ್ಯಾಪ್ ಮಾಡಿದ್ರು ಅಂತ ಹೇಳ್ತಾರೆ. ಯಾರ್ಯಾರ್ದೋ ದೊಡ್ಡವ್ರದ್ದು ಎಷ್ಟೋ ವಿಡಿಯೋಗಳಿದಾವೆ, ಅನ್ನಿದಾವೆ ಅಂತಕ್ಕಂಥದ್ದು ಕೇಳ್ತಿದ್ರೆ ಏನೋ ಇದು ಶ್ರೀರಾಮಚಂದ್ರ. ಯೋಚನೆ ಮಾಡಿ ನೋಡಿ. ಇವತ್ತು ಕಲಿಯುಗ ಇಂಥ ಜಾಗದಲ್ಲೇ ಮಧು ಇರೋದು. ಆಚಾರ್ಯ ಚವನರು ಹೇಳ್ಕೊಟ್ಟಿರೋದಂದ್ರೆ ಸರ್ವನಾಶ ಮಾಡುವಂತ ಜಾಗಗಳು ಈ 4. ಒಬ್ಬ ರಣಕೇಕೆ ಹಾಕುವ ಬೇಟೆಗಾರ, ಅವನು ಬಿಡಲ್ಲ ಯಾರನ್ನು. ಸರ್ವನಾಶ ಮಾಡಾದ್ರು ಸರಿ, ಬಿಡುತ್ತಾ ರಾವಣಾಸುರನ ಬಿಡುತ್ತಾ, ವಾಲಿಯನ್ ಬಿಡುತ್ತಾ, ದುರ್ಯೋಧನ ಬಿಡುತ್ತಾ,
ಒಂದು ಯುದ್ಧ ಬೇಕು, ಅದಕ್ಕೊಂದು ಅರ್ಥ ಬೇಕು. ಬೆಟ್ಟು ಎಲ್ಲವೂ ನನ್ನದೇ. ನೆನ್ಪಿಟ್ಕೊಳ್ಳಿ, ಮಧು ಇರೋದಲ್ಲೇ ಆ ರಾಕ್ಷಸ. ಅವನ ಹತ್ರ ಹೋದ್ವಿ ಅಂದ್ರೆ ನಮ್ಮನ್ನು ಮುಳುಗಿಸ್ಬಿಡ್ತಾನೆ. ಎಚ್ಚರಿಕೆ, ಅಲ್ಲಿ ಹೋಗ್ಲೇಬಾರ್ದು ಅಂತ. ರಕ್ತ ಪೀಪಾಸುವಿನ ಹತ್ರ ಹೋಗಬಾರ್ದು. ಆ ಕೊಲೆಗಾರ, ಸುಳ್ಳುಗಾರ, ದರೋಡೆಕೋರ, ಮೋಸಗಾರ, ಕೊಲೆಗಾರ, ಸದಾ ಕೊಲೆಗಳಿಗೆ ಕೇಳ್ತಿರ್ತೇವೆ. ಯಾರ್ಯಾರನ್ನೂ ನಾವು ಇಷ್ಟು ಕೊಲೆ ಮಾಡಿದ್ರಂತ, ಅಷ್ಟು ಈಗ ನೋಡಿ, ಅದು ಯಾವುದು ರಿಂಗ್ ರೋಡ್ ಕೇಸ್ ಒಂದು ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಯ್ತು. ಈಗ ಆಕೆಯ ಜೊತೆಲಿದ್ದವ್ರಿಗೆಲ್ಲ ಆಗ್ಬಿಡ್ತಾ? ಆಕೆಯ ಮನೆಯವ್ರಿಗೆಲ್ಲ ಯೋಚನೆ ಮಾಡಿ ನೋಡಿ. ಈಗ ಆ ಕುಟುಂಬದವರಿಗೆಲ್ಲ ಯೋಚನೆ ಮಾಡಿ ನೋಡಿ. ಆಕೆಯ ಜೊತೆ ಮದುವೆ ಮಾಡಿಕೊಟ್ಟಂತ ಕುಟುಂಬದವರ ನೋವು ನೋಡಿ. ಮಧು ನೋಡಿ ಎಲ್ಲಿ ನಿಂತಿದ್ದಾನೆ. ಆ ಒಂದು ಮನಸ್ಸಾಕ್ಷಿನ ಮುಚ್ಚಾಕಿಸ್ಬಿಡುತ್ತೆ ಇಂಥ ದಾರಿ ತಪ್ಪಿದ ಸ್ತ್ರೀಯರ ಬಳಿ. ನೋಡಿ, ಆಕೆ ದಾರಿ ತಪ್ಪಿದ್ದಕ್ಕೆ ಅಂಥದ್ದೊಂದು ಕೊಲೆ. ಇನ್ನೊಂದು 4 ಜನ ಸೇರಿಸ್ಕೊಂಡು ಮಧು ಅಲ್ಲಿರ್ತಾನೆ. ಅಂಥವರ ಸಹವಾಸಕ್ಕೆ ದಾರಿ ತಪ್ಪಿದ ಸಹವಾಸ, ದಾರಿ ತಪ್ಪಿದ ವ್ಯವಹಾರ, ದಾರಿ ತಪ್ಪಿದ ವ್ಯಕ್ತಿಗಳು ಜೂಜು ಅಂದಿದ್ದೆ. ಟ್ರೇಡಿಂಗು, ಬೆಟ್ಟಿಂಗು, ಇದೆಲ್ಲ ಜೂಜೆ. ಜೀವನ ಇನ್ನೊಬ್ಬ ಬಂದು ನಿಮಗೆ ಅತ್ಯಂತ ಜಾಸ್ತಿ ದುಡ್ಡು ಕೊಡಿಸ್ತೀನಿ, ಮಾಡಿಸ್ತೀನಿ, ಇನ್ನೊಂದು ಅಂದ್ರೆ ಅದು ಜೂಜೆ. ಹುಷಾರು, ಬಿಡುವುದಿಲ್ಲ ಮಕ್ಕಳೇ, ಸರ್ವನಾಶ ಮಾಡಿಸಿಟ್ಟು ಬಿಡುತ್ತೆ ಅಂಥವರ ಸಹವಾಸ. ಈ 4 ಜನರಿಂದ ಆಚಾರ್ಯ ಚ್ಯವನರು ಹೇಳಿರೋದು, ನಾನಲ್ಲ, ನಮ್ಮ ಪುರಾಣಗಳು. ಅದಕ್ಕೆ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅವರು ಆಲಯ ಸ್ವರೂಪ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೇಗೆ ಬದುಕಬೇಕು. ಇಂಥದ್ದು ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ. ಅವ್ರು ಯಾರು ಅಂಥವ್ರ ಸಹವಾಸ ಬೇಡ, ಬೇಕಿಲ್ಲ. ಇನ್ನೊಬ್ಬನ ಕೊಂದಾದ್ರೂ ಸರಿ, ಜಾಗ ಅಡಪ್ ಮಾಡ್ತಾರಪ್ಪ. ಇದೆಲ್ಲ ನಡೀತಿದೆ. ದೋಚುವುದೇ ಕಲಿಯುಗಕ್ಕೆ ನಡೆಯುವಂಥದ್ದನ್ನ ದ್ವಾಪರ ಯುಗಕ್ಕೂ ಮೊದಲು, ಎಷ್ಟೋ ಸಂವತ್ಸರಗಳ ಮೊದಲು ನಡೆದಂತ ಆಚಾರ್ಯ ಚ್ಯವನರ ಆ ಜೀವನ ಗಾಥೆಯನ್ನ ರೋಮಶ ಮಹರ್ಷಿಗಳು ಧರ್ಮರಾಯನಿಗೆ ಹೇಳ್ತಾರೆ. ಎಲ್ಲೆಲ್ಲಿ ಹೇಗಿರಬೇಕು, ಯಾರ ಜೊತೆಯಲ್ಲಿ ಹೇಗಿರಬೇಕು, ದಯಮಾಡಿ ಬರೆದಿಟ್ಕೊಳ್ಳಿ. ಇಂಥ 4 ವ್ಯಕ್ತಿಗಳು. ಪರಿಸರ ಬೇಡ, ದೂರ ಇಟ್ಟುಬಿಡಿ. ದಾರಿ, ಜೂಜು, ಹೆಂಡ, ಬೇಟೆಗಾರ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತು ವಿಶೇಷವಾಗಿ ರೋಹಿಣಿ ನಕ್ಷತ್ರ ಒಂದಿತ್ತು, ತಗೊಬಂದಿದ್ದೆ. ನಾಳೆ ಕಂಟೆಂಟಲ್ಲಿ ಕೊಡ್ತೇನೆ. ಮುಖ್ಯವಾಗಿ ರೋಹಿಣಿ ನಕ್ಷತ್ರ, ಈ ನಕ್ಷತ್ರದ ಜೊತೆ ಮದುವೆ ಆಗಬಾರ್ದು. ಈ ನಕ್ಷತ್ರದವರು ರೋಹಿಣಿ ನಕ್ಷತ್ರದ ಜೊತೆ ಮದುವೆ ಆಗಬಾರ್ದು. ಎಸ್, 100%. ಈ 3 ನಕ್ಷತ್ರ, ರೋಹಿಣಿ ನಕ್ಷತ್ರದವ್ರು ಇವರನ್ನ, ಹಸ್ತ ನಕ್ಷತ್ರದವ್ರು ಇವರನ್ನ, ಶ್ರವಣ ನಕ್ಷತ್ರದವ್ರು ಇವರನ್ನ. ಆಗಲೇ ಕೂಡದ ಅಲ್ಲಿ ಏನೋ ಉಳಿಯೆ, ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾರೆ. ಆಗ್ಬಿಟ್ಟಿದೀವಿ ಗುರುಗಳೇ, ಅನುಭವಿಸ್ಬೇಕು ಅಷ್ಟೇ. ಬೇರೆ ಒಂದು ಸಣ್ಣ ವೈದಿಕವಾಗಿ ಮಳೆ ನಿಶ್ಚಿತ ಒಂದು ಕೊಡೆ ಹಿಡ್ಕೊಳ್ಳೋಷ್ಟು ದಾರಿ ಮಾಡಿಸ್ಕೊಡ್ತಾರೆ. ಪೂರ್ತಿಯಾಗಿ ಅದನ್ನ ಬದಲಾಯಿಸ್ಬಿಡ್ತಾನೆ ನಿಮ್ಮನ್ನ, ಇಲ್ಲವೇ ಇಲ್ಲ ಮಕ್ಕಳೇ, ಅದು ಸುಳ್ಳು. ಯಾರಾದರೂ ಆ ಥರ ಹೇಳ್ತಾರೆ ನಾನು ಬದಲಾಯಿಸ್ತೀನಿ ಅಂದರೆ ಅದೊಂದು ತಪ್ಪಾದಂಥ ಅವಗಾಹನ. ಸೊ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ ಅಂತ ಹೇಳ್ತಾ, ಮೇಷರಾಶಿ ಚೆನ್ನಾಗಿದೆ. ಚಂದ್ರ ಉಚ್ಚಂಗತ, ಶುಕ್ರನ ಜೊತೆಲಿ ಬೇರೆ ಸೇರ್ಕೊಂಡಿದ್ದಾನೆ. ಶುಕ್ರನ ಮನೆಯಲ್ಲಿ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳು, ಅಲಂಕಾರಿಕ ವಸ್ತ್ರ, ಆಭರಣ, ಬಂಗಾರ, ಬೆಳ್ಳಿ, ಇಂತಹ ಒಂದು ವೃತ್ತಿ ಉದ್ಯೋಗಗಳು ಅದ್ಭುತವಾದಂಥ ಪ್ರಗತಿ. ವೃಷಭ ರಾಶಿ ರಾಜಕೀಯದಲ್ಲಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್, ಮಧು, ಮಾನಿನಿ,
ಪಬ್ಬು, ಕ್ಲಬ್ಬು, ಹೆಂಡ, ಕುಣಿತ, ಮೋಜು, ಮಸ್ತಿ, ಎಂಟರ್ಟೈನ್ಮೆಂಟ್, ಮಾಡೆಲಿಂಗ್, ಇಂತಹದಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು. ಹೌದು, ಒಬ್ಬೊಬ್ಬರಿಗೂ ಒಂದೊಂದು ವೃತ್ತಿ ಕೊಟ್ಟಿದ್ದಾನಪ್ಪ. ಒಬ್ಬನಿಗೆ ಕಟಕನ ವೃತ್ತಿ ಕೊಟ್ಟಿದ್ದಾನೆ, ನನಗೆ ಈ ತರ ಹೇಳೋ ವಿದ್ಯೆ ಕೊಟ್ಟಿದ್ದಾನೆ, ಉದ್ಯೋಗ ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೊಂದೊಂದು. ಅದರಿಂದ ಉದ್ಯೋಗಂ ಪುರುಷ ಲಕ್ಷಣಂ. ಯಾವ ಉದ್ಯೋಗವಾದರೂ ಯಾವ ಉದ್ಯೋಗವೂ ಕೆಳಗಡೆಯಲ್ಲ. ಅವರವರ ಉದ್ಯೋಗ ಅವರವರಿಗೆ ದೊಡ್ಡದು. ಅದರಿಂದ ಏನ್ ಗುರುಗಳೇ ಜೂಜ್ ಅಡ್ಡೆ ಇಟ್ಕೊಂಡಿದ್ದಾನ, ಹೌದು, ಅವನು ಹೆಂಡದ ಅಂಗಡಿ ಮಾಡ್ತಿದ್ದಾನ, ಅವನ ಹಣೆ ಬರದಲ್ಲಿ ಅದೇ ಬರ್ದಿರೋದು. ಒಬ್ಬ ಕಟಕನ ವೃತ್ತಿ, ಅವನಿಗೆ ಅದೇ ಕೊಟ್ಟಿರೋದು. ನಿಜವೇ, ನೀವು ಇವತ್ತಿಗೂ ನಂಬಲ್ಲ. ಒಂದು 4 ಜನ ಯುವಕರು ಬಂದಿದ್ದಾಗ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 7, 8 ಇಲ್ಲ 10 ವರ್ಷ ಆಗಿದೆ. ನಿಮ್ಗೆ ಹೈನುಗಾರಿಕೆ ಒಲಿಯುತ್ತೆ ನೋಡಿ ಅಂತ ಹೇಳಿದ್ದೆ. US ಇಂದ ಬಂದಿದ್ರು. ನೀವು ನಂಬೋಲ್ಲ, ಒಂದು ಕಾಡಿನ ತರದ್ದು ಜಾಗ ತಗೋತಾರೆ ಈ 4 ಹುಡುಗರುಗಳು. ಯಾರೂ ಹೋಗಲ್ಲ, ಬಯಲೆ ಯಾರೂ ಹೋಗಲ್ಲ. ತಗೋಬಿಟ್ಟು ಬೆಟ್ಟ ಗುಡ್ಡಗಳಿರೋ ಅಂಥದ್ದು ಬೇಲಿ ಹಾಕ್ತಾರೆ. ತಗೋಬಂದು ಒಂದು 100 ಮೇಕೆ, 100 ಕುರಿ, ಹಸುಗಳು, ಕೋಳಿಗಳು ಬಿಟ್ಬಿಟ್ಟಿದ್ದಾರೆ. ನಿಮ್ಮ ಇಷ್ಟಕ್ಕೆ ತಿನ್ಕೊಳ್ಳಿ, ನಿಮ್ಮ ಇಷ್ಟಕ್ಕೆ ಬೆಳ್ಕೊಳ್ಳಿ. ನಾವು ನಂಬೋಲ್ಲ, 3 ವರ್ಷದಲ್ಲಿ ಕಡಿಮೆ ಅಂದ್ರು ವರ್ಷಕ್ಕಲ್ಲ, ತಿಂಗಳಿಗೆ 30 ಲಕ್ಷ ಆದಾಯ ಬರೋ ಹಾಗೆ ಮಾಡಿಟ್ಕೊಬಿಟ್ಟಿದ್ದಾರೆ ತಿಂಗಳಿಗೆ. ನಂತರ ಒಂದು 3 ಕೋಟಿ ಮಟ್ಟಕ್ಕೆ ಬಿಟ್ಟಿರೋದು ಅದ್ರ ಪಾಡಕ್ಕೆ ಕಾಡಲ್ಲಿ. ಇವರು ಅದೇ ಸಗಣಿ ಅದರಲ್ಲೇ ಬೆಳೆದಿರೋದು, ಹೋಗ್ಬಿಟ್ಟು ಬಿತ್ತನೆ ಬೀಜಗಳು ಹಾಕ್ಬಿಟ್ಟು ಬರೋದು ಅಷ್ಟೇ. ಸುಮ್ಮನೆ ಇವ್ರು ಅಲ್ಲೊಂದು ಸಣ್ಣ ಸಣ್ಣ ಮನೆಗಳು ಕಟ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಎದ್ದು ಬಿಟ್ಟಿದ್ದಾರೆ. 100 ಹಸು, 100 ಕುರಿ, 100 ಎಮ್ಮೆ, 100 ಮೇಕೆ, ಈ ತರ. ಆ ಮರಗಳು ಇನ್ನೂ ಸೊಂಪಾಗಿ ಬೆಳೆದು ಬಿಟ್ಟಿದ್ದಾವೆ. ಈ ಹೈನುಗಾರಿಕೆ ಇವ್ರು ಮಾಡಿಟ್ಟಿರೋ ಈ ಒಂದು 300 ಎಕರೆ ಇವ್ರು ಏನ್ ತಗೊಂಡಿದ್ದಾರೆ, ನೀವು ನಂಬಲ್ಲ, ಅದೊಂದು ದಂತಕತೆ ಆಗ್ಬಿಟ್ಟಿದೆ. ಆಗಾಗ ಸಿಕ್ಕಾಗ ಗುರುಗಳೇ, ನಾವೇನು ಖರ್ಚು ಮಾಡಿಲ್ಲ. ಹಬ್ಬ ಅಂದ್ರೆ ಒಂದು ಕೋಟಿ ಅಷ್ಟು ಖರ್ಚು ಮಾಡಿ ಬಿಟ್ಬಿಟ್ವಿ ನಾವು. ಇವತ್ತು ತಿಂಗಳಿಗೆ ಕಡಿಮೆ ಅಂದರು ಈ ಹೈನುಗಾರಿಕೆಯಲ್ಲಿ ಅದು 1000 ಮೇಕೆಗಳಾಗ್ಬಿಟ್ಟಿದ್ದಾವೆ, ಕುರಿಗಳಾಗ್ಬಿಟ್ಟಿದ್ದಾವೆ, ಕೋಳಿಗಳಾಗ್ಬಿಟ್ಟಿದ್ದಾವೆ, ಮೊಟ್ಟೆಗಳಿರ್ತವೆ, ಏನೇನೋ ಆಗ್ಬಿಟ್ಟಿದೆ. ಅವುಗಳ ಪಾಡಿಗೆ ಸಿಕ್ಕಿದ್ ತಿಂದ್ಕೊಂಡು ಅಲ್ಲೇ ಸಗಣಿ ಹಾಕೊಂಡು ಅವುಗಳ ಪಾಡಿಗೆ ಒಂದು ಸಣ್ಣ ಸಣ್ಣ ಶೆಡ್ಗಳು ಮಾಡಿಟ್ರೆ ಅವುಗಳ ಪಾಡಿಗೆ ಬಂದಿರ್ತವೆ. ಆ ಥರ ಮಾಡಿಟ್ಟು ಮಳೆ ಬಂದಾಗ ಅಲ್ಲಿ ಬಂದು ಇಟ್ಕೋತವೆ. ಬೇಕು ಅಂದ್ರೆ ಆ ಕಾಡನ್ನ ಇನ್ನೂ ಸೊಂಪಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬರ್ತಾರೆ, ಎಲ್ಲಿನ ಪ್ರಾಂತ್ಯ ಅಂತ ನನ್ಗೆ ಹೇಳೋಕೆ ಇಷ್ಟ ಇಲ್ಲ. ಅಂದ್ರೆ ಛಲವಿದ್ದರೆ ಇಷ್ಟಕ್ಕೂ 4 ಜನ ವೈದಿಕರೇ ಅಲ್ಲಿ ಬಂದವ್ರು ತಗೊಂಡೋಗ್ತಾರೆ. ಆ ಕೋಳಿಗಳಂತೆ, ಕುರಿಗಳಂತೆ, ಹಾಲಿಂದ ತುಪ್ಪ, ಬೆಣ್ಣೆ, ತುಪ್ಪಟ ಎಲ್ಲ. ಅಯ್ಯೋ, ಅದು ಕೇಳಬೇಡಿ. ಅವ್ರು ಅದಕ್ಕೆ ಇಂಜೆಕ್ಷನ್ ಹಾಕಿಲ್ಲ, ಮದ್ದುಗಳು ಹಾಕಿಲ್ಲ, ಇನ್ನೇನೂ ಇಲ್ಲ. ಬಿಟ್ಬಿಟ್ಟಿದ್ದಾರೆ, ನ್ಯಾಚುರಲ್ ಆಗಿ ಬದುಕೊಳ್ರು ಅಂತ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಬಿಟ್ಬಿಟ್ಟಿದ್ದಾರೆ. ಈ 4 ಜನ US ಇಂದ ಬಂದವರು. ಹೈನುಗಾರಿಕೆ ಇದೆ ನೋಡ್ರಪ್ಪ, ನೀವು ಈ ಥರದ್ದು ಮಾಡಿ ಅಂತ ಹೇಳಿದ್ದೆ ನೋಡಿ. ಸೊ ಒಬ್ಬೊಬ್ಬರಿಗೊಂದೊಂದು ಅನ್ನಪ್ರಭು ಕೊಟ್ಟಿರ್ತಾನೆ, ಅದ್ರಲ್ಲಿ ಕೊಟ್ಟಿರ್ತಾನೆ. ಅಷ್ಟೇ ನಾವು ತಿಳಿಸ್ಕೊಡೋದು. ಮಿಥುನ ರಾಶಿ ಸ್ವಲ್ಪ ಖರ್ಚುಗಳು, ತೊಂದರೆ ಏನಿಲ್ಲ. ಮನಸ್ಸಿಗೆ ಏನೋ ಒಂದು ತಳಮಳ, ಆರೋಗ್ಯ, ಕುಟುಂಬ, ಸ್ತ್ರೀ ವಿಚಾರ, ಕುಟುಂಬ ವಿಚಾರ, ಮಕ್ಕಳ ವಿಚಾರ, ವ್ಯವಹಾರ ವಿಚಾರ, ಉದ್ಯೋಗ ವಿಚಾರ, ಒಂದು ಸಣ್ಣ ಎಳೆದಾಟ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ತುಂಬ ಮನಸ್ಸಿಗೆ ಹಾಕೋಬಿಡಿ. ಬುಧನೂ ವಕ್ರ, ಚಂದ್ರನು ಮಲಗಿದಾನೆ, ಜಾಗ್ರತೆ. ಯಾರಾದ್ರೂ ಹಿರಿಯರ ಮಾತು ಕೇಳ್ಕೊಂಡು ಮುಂದಕ್ಕೆ ಹೋಗಿ ಏನ್ ಮಾಡ್ತಿದ್ರು ಅದನ್ನೇ ಮಾಡಿ ಬಂತು. ಜಾಗ್ರತೆ. ಮಿಕ್ಕಂತ ಏನು ತೊಂದರೆ ಇಲ್ಲ. ಫುಡ್ಡಲ್ಲಿ ಕಂಟ್ರೋಲ್ ಅಲ್ಲಿರಿ, ವಾಟರ್ ಅಲ್ಲಿ ಕಂಟ್ರೋಲ್ ಅಲ್ಲಿ. ಇನ್ನು ಕರ್ಕಾಟಕ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಲಾಭದಲ್ಲಿ, ಶುಕ್ರನ ಜೊತೆ ಬಂಗಾರ, ಬೆಳ್ಳಿ, ಆಭರಣ, ಕ್ರಿಯೇಟಿವಿಟಿ, ಆರ್ಟಿಸ್ಟ್, ಈ ರೀತಿಯ ವೃತ್ತಿ ಉದ್ಯೋಗ ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಎಸ್. ಇನ್ನು ಸಿಂಹರಾಶಿ, ಚಂದ್ರ ಶುಕ್ರ ವಿಶೇಷ ಬಲವಾಗಿರ್ತಕ್ಕಂಥ ಒಂದು ದಿನ. ಹೂವು, ಹಣ್ಣು, ಅಲಂಕಾರ, ಬೇಕರಿ, ಸಿಹಿ ತಿಂಡಿ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕನ್ಯಾ ರಾಶಿ ಆನಂದಮಯ ಇವತ್ತು ಕನ್ಯಾ ರಾಶಿಗೆ. ಚಂದ್ರ ಶುಕ್ರ ಭಾಗ್ಯದಲ್ಲಿ, ಲಾಭಾಧಿಪತಿ ಭಾಗ್ಯದಲ್ಲಿ. ಹೂವು, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರು, ಯೋಗ, ಈ ಒಂದು ಸ್ಪೋರ್ಟ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ,
ಆತ್ಮೀಯರನ್ನ ಭೇಟಿ ಆಗ್ತೀರಾ, ಒಳ್ಳೆ ಭೋಜನ ಮಾಡ್ತೀರಾ, ತುಂಬಾ ಖುಷಿ ನೋಡತಕ್ಕಂಥ ದಿನ. ತುಲಾ ರಾಶಿ ಖರ್ಚಿನ ದಿನ. ದುಡಿತೀರಿ, ಸ್ವಲ್ಪ ಖರ್ಚು. ಉದ್ಯೋಗದಲ್ಲಿ ಯಾಕೋ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ, ನೀವು ಅವ್ರ ಎಕ್ಸ್ಪೆಕ್ಟೇಷನ್ ಬೇಡ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಮಾಡಿ. ಅತ್ಯದ್ಭುತ. ನಿಮಗೆ ಏನು ಗೊತ್ತಿದೆ ಅದನ್ನ ಮಾಡ್ತಾ ಹೋಗಿ. ಅವ್ರು ಕೊಟ್ರ, ರೆಕಗ್ನಿಷನ್ ಕೊಟ್ರ ಇಲ್ವಾ, ನೋಡಿದ್ರ ಮಾಡಿದ್ರ, ಅದೆಲ್ಲ ಬಿಟ್ಟು ನಿಮ್ಮ ಪಾಡಿಗೆ ಹೆಜ್ಜೆ ಹಾಕಿ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ ಆನಂದಮಯ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ. ಅರೆ ಚಂದ್ರ ಉಚ್ಚಂಗತ, ಭಾಗ್ಯಾಧಿಪತಿ ಉಚ್ಚಂಗತನಾಗಿ ಶುಕ್ರನ್ ಜೊತೆಲಿ ಸೇರಿರೋದ್ರಿಂದ ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಭೋಜನಕೂಟ, ಅಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಧನುಸು ರಾಶಿ ಟ್ರಾವೆಲ್ಸ್ ಅಲ್ಲಿದ್ದೀರಿ, ಆಮೇಲೆ ಈ ಒಂದು ಡಿಸೈನಿಂಗ್, ಕಸೂತಿ ಕೆಲಸಗಳಲ್ಲಿದ್ದೀರಿ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಿ, ಡಿಫೆನ್ಸ್ ಲೈನ್ ಅಲ್ಲಿ ಇದ್ದೀರಿ, ಅದ್ಭುತ ಪ್ರಗತಿ ಚೆನ್ನಾಗಿದೆ. ಮಕರ ರಾಶಿ ಓಡಾಟ, ಸುತ್ತಾಟ, ಒಳ್ಳೆ ವಸ್ತ್ರ ಹಾಕೋದು, ಆತ್ಮೀಯರನ್ನ ಭೇಟಿ ಆಗೋದು, ಇವತ್ತು ಅಂದುಕೊಳ್ಳುವ ಕೆಲಸ ಕಾರ್ಯಗಳು ಎಲ್ಲವೂ ಸುಗಮಂ, ಆನಂದಂ, ಶ್ರೇಯಸ್ಕರಂ. ಚೆನ್ನಾಗಿದೆ, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ದಿನ. ಏನು ಯೋಚನೆ ಮಾಡಬೇಡಿ. ವ್ಯವಹಾರಗಳಲ್ಲಿ ಪ್ರಗತಿ, ಆತ್ಮೀಯರನ್ನು, ಒಂದು ಒಳ್ಳೆ ವ್ಯಕ್ತಿಯನ್ನು ಇವತ್ತು ಭೇಟಿ ಆಗ್ತೀರಾ. ಅಂದುಕೊಳ್ಳುವ ಯೋಜನೆಗಳೆಲ್ಲ ಇವತ್ತು ಕೈಗೂಡತಕ್ಕಂಥ ದಿನ. ಏನು ಕುಂಭರಾಶಿ ಸುಖದಲ್ಲಿ ಚಂದ್ರ, ಸುಖಕಾರಕ ಚಂದ್ರ, ಭೋಗಕಾರಕ ಸುಖ, ಒಳ್ಳೆ ಭೋಜನ, ಹೋಟೆಲ್ಲು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟು, ಮಾಲ್ಸು, ಥಿಯೇಟರು, ಕ್ಲಬ್ಸು, 5 ಸ್ಟಾರ್ ಹೋಟೆಲ್ಸು, ಏವಿಯೇಷನ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಲಾಡ್ಜು, ಇಂತಹ ಒಂದು ವೃತ್ತಿ, ಸ್ತ್ರೀಯರಿಗೆ ಸಂಬಂಧಿತ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ಥರದ ವೃತ್ತಿ ಉದ್ಯೋಗ ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನರಾಶಿ ಚಂದ್ರ ಉಚ್ಚಂಗತ, ಶುಕ್ರನ್ ಜೊತೆಯಲ್ಲಿ ಅಲಂಕಾರ, ದೇವತಾ ಕಾರ್ಯ, ದೇವತಾ ಪೂಜೆ, ದೇವತಾ ವಿಗ್ರಹ, ದೇವತಾ ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ಈ ರೀತಿಯ ವೃತ್ತಿ ಉದ್ಯೋಗಗಳು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಅಡಿಗೆ, ಕ್ಯಾಟ್ರಿಂಗ್, ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಏರ್ಲೈನ್ ಇಂಡಸ್ಟ್ರಿ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ತುಂಬ ಕಾಸ್ಟ್ಲಿಯೆಸ್ಟ್ ವಸ್ತುಗಳ ವ್ಯಾಪಾರ, ವಜ್ರ, ವೈಡೂರ್ಯ, ಆಂಟಿಕ್ ವಸ್ತುಗಳ ವ್ಯಾಪಾರ, ಉದ್ಯೋಗ, ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಶುಭವಾಗಲಿ. ಮಾತೃದೇವೋ ಭವ.